ಎಲ್ರಿಗೂ ನನ್ನ ನಮಸ್ಕಾರಗಳು. ವಿದ್ವಾಸ ವೈಬ್ಸ್ ಚಾನಲ್ಗೆ ಸ್ವಾಗತ ಸುಸ್ವಾಗತ. ಇವತ್ತ ಚಕ್ಲಿ ತಯಾರಿ ನೋಡ್ರಿ. ನಿಮಗೆಲ್ಲ ಅನಿಸ್ತಿರ್ಬೇಕು ಏನಪ್ಪಾ ಹಬ್ಬನೇ ಮುಗ್ದದ ಅಂತ ಹೇಳಿ. ಆದ್ರೆ ಏನು ಮಾಡ್ಬೇಕು, ಅವಾಗ ಮಾಡ್ಬೇಕಂದೆ. ಆ್ಯಕ್ಚುಲಿ ನಾನು ಒಟ್ಟೆ ಟೈಮ್ ಸಿಗಲಿಲ್ಲ. ಇವತ್ತು ಹಿಟ್ಟಂತೂ ಹಾಕ್ಸಿದಿತ್ತು, ಇನ್ನೂ ಟೈಮ್ ಮಿಂಚಿಲ್ಲ. ಮುಂದೆ ಎಲ್ಲದಕ್ಕೂ ಬೇಕಾಗ್ತದೆ ರೀ. ಗಣಪತಿಗೆ ಮತ್ತು ಲಕ್ಷ್ಮೀ ದೇವಿಗೆ ಎಲ್ಲದಕ್ಕೂ ನಾವು ನೈವೇದ್ಯಕ್ಕೆ ಬೇಕೇ ಆಗ್ತದೆ. ಮತ್ತು ಹಿಟ್ಟಂತೂ ಈಗೇನದ ಚಕ್ಲಿ ಮಾಡಿರ್ತೀನಿ. ಸ್ವಲ್ಪ ಡಿಫ್ರೆಂಟ್ ಆದ ಚಕ್ಲಿ ಮಜ್ಜಿಗೆ ಹಾಕಿ ಮಾಡ್ಲಿರ್ತೀನಿ ರೀ. ಏನೇನು ಹಾಕಿನಿ ಅಂತೀರೇನ್ರಿ? ಇಲ್ಲಿ ಈಗ ಸದ್ಯಕ್ಕೆ ನಾನು ಪೌಡ್ರ್ ಮಾಡ್ಕೊಳಕತ್ತಿದ್ದು ಮೆಣಸು ಪೌಡ್ರು, ಜೀರಿಗೆ, ಉಪ್ಪ ಹಾಕಿ ಮಾಡ್ಲಿಕತ್ತೀನಿ. ಅರಿಶಿನ ಪುಡಿ ಹಾಕಿರ್ತೀನಿ ಬೇಕಂದ್ರೆ, ಇಲ್ಲ ಅಂದ್ರೆ ಬಿಟ್ಟರು ನಡೀತದೆ. ಅರಿಶಿನ ಪುಡಿ ಹಾಕ್ಲಿ ಬೇಡ ಪುಟ್ಟ? ಅರಿಶಿನ ಪುಡಿ ಹಾಕಿದಂದು ಮಾಡು. ಹಾಕ್ಲಿ? ಬರೀ ವೈಟ್ ಬೇಡ, ಅವ ಅರಿಶಿನ ಪುಡಿ ಹಾಕಿದ್ರೆ ಎಲ್ಲೋ ವಿಷಯ ಆಗ್ತಾವ. ಹಾಂ, ಅವು ಮಸ್ತ್ ಆಗ್ತಾವ. ಹಾಕ್ತೀನಿ, ಟೇಸ್ಟ್ ಆಗ್ತದೆ. ಮಜ್ಜಿಗೆ ಹಾಕಿ ಮಾಡ್ತಾರಮ್ಮ. ಹಾಂ, ಅಂದ್ರೆ ಈಗ ನೀರು ಹಾಕಿದ್ರೆ ಮೊಸರಿ ಒಳಗೆ ಬರ್ತದಪ್ಪಿ. ಮಜ್ಜಿಗೆ ಹಾಕಿ ಮಾಡಿದ್ವಿ ಅಂದ್ರೆ ಮೊಸರಿ ಲೆಕ್ಕದ ಬರಂಗಿಲ್ಲ. ಅದಕ್ಕೆ ಮಜ್ಜಿಗೆ ಹಾಕ್ಲಿಕತ್ತೇನ? ಸ್ವಲ್ಪ ನೀರು ಹಾಕೋದು ಅಂದ್ರೆ ಮಜ್ಜಿಗೆ ಒಳಗೆ ನೀರು ಮಿಕ್ಸ್ ಆಗಿರ್ತದೆ ಅಷ್ಟೇ. ನೋಡಿ ಎಲ್ಲ ರೆಡಿ ಇಟ್ಕೊಂಡ್ಬಿಡ್ತೀನಿ ಹಾಕಿ. ಅಮ್ಮ ಒಂದು ಸ್ವಲ್ಪ ಎಲ್ಲೋ ಮೇಲೆ ಒಂದು ಸ್ವಲ್ಪ ವೈಟ್ ಮಾಡ್ಬೇಕು. ಮಾಡ್ತೀನಿ. ಈಗ ಮೊದಲ ವೈಟ್ ಮಾಡಿ ತಕೊಂಡ್ಬಿಡ್ಲೆ ಒಂದಿಷ್ಟು. ಹಾಂ, ಒಂದಿಷ್ಟು, ಆಮೇಲೆ ಎಲ್ಲೋ ಮಾಡಿ. ಈಗ ನೋಡು, ಮೆಣಸು ಹಾಕಿದೆ, ಉಪ್ಪು ಹಾಕಿದೆ, ಸ್ವಲ್ಪ ಜೀರಿಗೆ, ಹಂಗ ಒಂದಿಷ್ಟು ಅಜ್ವಾನ್ ಹಾಕ್ತೀನಿ. ಮೆಣಸು ಸ್ವಲ್ಪ ಪೌಡ್ರ್ ಮಾಡ್ಕೊಂಡೇನು? ಹಾಂ, ಪೌಡ್ರ್ ಮಾಡಿ. ಇದ್ರೊಳಗೆ ಸಣ್ಣ ಕೊತ್ತಂಬರಿ ಹೆಚ್ಚು ಹಾಕ್ಬೇಕಪ್ಪಿ. ಅದು ಸ್ವಲ್ಪ ಡಿಫ್ರೆಂಟ್ ಟೇಸ್ಟ್ ಆಗ್ತದೆ. ಅವು ಮಸಾಲೆ ಚಕ್ಲಿ ಮತ್ತೆ ಮಾಡೋಣಂತೆ. ಈಗ ಫಸ್ಟ್ ಏನು ಮಾಡೋಣ, ಪಾಲಕದ ಒಂದು ಮಾಡ್ತಾರ ಗೊತ್ತನ, ಬೇಕ್ರಿ ಒಳಗೆ ಇರ್ತಾವ ಗೊತ್ತು, ಗ್ರೀನ್ ಕಲರ್. ಅವು ಒಂದ್ಸಲ ಟ್ರೈ ಮಾಡೋಣ. ನೀರು ಹಾಕ್ತೀನಿ, ಆಮೇಲೆ ಒಂದಿಷ್ಟು ಮಜ್ಜಿಗೆ ಹಾಕಿ ತಕೊಂಡ್ಬಿಡ್ತೀನಿ. ಇಷ್ಟು ನೋಡಿ. ಇದೇ ಮಾಡ್ಬೇಕಾದ್ರೆ ಒಂಚೂರು ಮೊಸರು ಮಜ್ಜಿಗೆ ಹಾಕ್ಬಿಡುದು. ಉಪ್ಪಿಟ್ಟು ಮಾಡ್ಬೇಕಾದ್ರೂ ಹಂಗೆ ಇದಪ್ಪಿ, ಒಂದಿಷ್ಟು ಮಜ್ಜಿಗೆ ಅಥವಾ ಮೊಸರು ಹಾಕ್ಬಿಡುದು. ಈಗ ಉಪವಾಸದ ಮಾಡಿದಾಗ, ಒಪ್ಪತ್ತು ಮಾಡಿದಾಗ ನಾವು ಉಪ್ಪಿಟ್ಟು ಮಾಡ್ಕೊಂಡು ತಿಂತೀವಿ ಗೊತ್ತೇನಪ್ಪ? ಹೌದು, ಮಜ್ಜಿಗೆ ಮೊಸರು. ಮಜ್ಜಿಗೆ ಮೊಸರು ಹಾಕ್ಬಿಟ್ಟು ಅಂತೂ ಇವತ್ತು ಬಂತವ ಟೈಮ್ ಇದಕ್ಕೆ. ನೀರು ಕುದಿ ಬಂದು ನೀರು. ಈಗ ಇವು ನೀರು ಕುದಿಲಿಕ್ಕತ್ತಾವ. ಇವನ್ನ ಸ್ವಲ್ಪ ಮಜ್ಜಿಗೆ ಹಾಕ್ಬಿಡ್ತೀನಿ. ಬಂದ್ ಮಾಡಲಿ. ಈಗ ಒಂದು ಸ್ವಲ್ಪ ಮಜ್ಜಿಗೆ ಹಾಕ್ಕೊಂಡು ನಾನು ಏನು ಮಾಡ್ತೀನಿ, ಕಲಿಸ್ಕೊಂಡ್ಬಿಡ್ತೀನಿ. ಹಂಗೆ ಮತ್ತೊಂಚೂರು ಎಣ್ಣೆನೂ ಬಿಸಿ ಮಾಡ್ಕೊತೀನಿ. ಸ್ವಲ್ಪ ಬಿಸಿ ಎಣ್ಣೆ ಮಾಡಿ ಹಾಕ್ಕೊಂಡೆ ಅಂದ್ರೆ ಏನಾಗ್ತದೆ ಗೊತ್ತೇನೆ, ಭಾಳ ಕ್ರಿಸ್ಪಿ ಆಗ್ತಾವ. ಅದ್ರ ಸಲುವಾಗಿ ಒಂಚೂರು ಎಣ್ಣೆ ಬಿಸಿ ಮಾಡಿ ಹಾಕೊಳ್ಳೋದು ನೋಡತ್ತಿ. ನೆನೆದು ಮಜ್ಜಿಗೆ ತೆಗೆದ್ಬಿಡು. ಆಮೇಲೆ ಒಂದು ಸ್ವಲ್ಪ ಇದು ಕೊಡು, ಗುಂಡಿ ನೀರಿಂದ. ನೆನದು ಚಕ್ಲಿ ಯಾಕೋತನ ಮತ್ತೆ ಕಳ್ಸೋದು ಇರ್ತದ ಅದಕ್ಕೆ. ಹೌದಿಲ್ಲ? ಡಬ್ಬಿ ಎಲ್ಲ ಕಳಿಸ್ಲಿಕ್ಕೆ ಈಗ ರಕ್ಷಾಬಂಧನ ಬಂತಲ್ಲ, ಎಣ್ಣೆ ಹಾಕೊಂಡೆ ಇನ್ನೇನೋ ಬಂದ್ ಮಾಡಿಬಿಡ್ತೀನಿ. ತನಕ ಹಿಟ್ಟೆಲ್ಲ ನಾದ್ಕೊಳ್ಳೋ ತನಕ ಬಂದ್ ಇಟ್ಬಿಡ್ತೀನಿ.
ಕರೆ ಹಿಂಗೆ ಕೆಳಗೆ ಕೂತೇನು ಅಡುಗೆ ಮಾಡ್ತೀವಲ್ಲ ಭಾಳ ಬೆಸ್ಟ್ ಇದು. ಹೌದು, ಇದು ಎಕ್ಸಸೈಸನು ಕೆಳಗೆ ಕೂತ್ ಕೆಲಸ. ಕಾಲು ಹಿಡಿಯೋದೇ ಈಗ ಡಾಕ್ಟರ್ಸ್ ಹೆಚ್ಚಾಗಿ ಕಾಲು ಹಿಡಿತಾವ ಅಂತಾರ ನೋಡ್ರಿ, ಇದಕ್ಕೆ ಇದು ಅಲ್ಲಿ ಎದ್ದು ನಿಂತು ಮಾಡೋದಕ್ಕೆ ಪಿ. ಮೊದ್ಲೆಲ್ಲ ಹಿಂಗ್ ನಿಂತ್ ಮಾಡೋದು ಇದನ್ನ ಇರ್ಲಿಲ್ಲಲ್ಲ, ಕುತ್ತಿ ಅಡಿಗೆ ಮಾಡೋದಿತ್ತು. ಕೆಳಗೆ ಕೂತ್ ಮಾಡೋದು. ಒಲಿ ಹಚ್ಚೋದ್ರಿಂದ ಮೊಣಕಾಲಿಗೆ ಎಲ್ಲ ಅದು ಉರಿ ಬಡಿತಿತ್ತು, ಹಿಂಗಾಗಿ ಬೋನ್ಸ್ ಎಲ್ಲ ಫಿಟ್ ಇರ್ತಿದ್ದು, ಕಾಲು ಹಿಡಿತಿದ್ದೇ ಇಲ್ಲ ಒಟ್ಟ. ಈಗೆಲ್ಲ ಉರಿನೂ ಇಲ್ಲ, ಒಲಿನೂ ಇಲ್ಲ, ಕೂತು ಮಾಡಂಗ ಕೂಡೋದೇ ಇಲ್ಲ, ಕೆಳಗೆ ಕೂಡ್ಲಿಕ್ಕೆ ಒಲ್ಲ ಅಂತಾರೆ ಈಗ ಒಟ್ಟೆ ಮಂದಿ. ಡೈನಿಂಗ್ ಟೇಬಲ್ ಮತ್ತು ಊಟಕ್ಕೆ ಹೌದು ಎಲ್ಲ ಮಾಡರ್ನೈಸೇಷನ್. ಕೆಳಗೆ ಕೂಡ್ಲಿಕ್ಕೆ ಒಲ್ಲ ಅಂತಾರೆ. ಯಾಕೆ ಹಾಕಿ ಚಕ್ಲಿ ಮಾತ್ರ ಸೂಪರ್ ಆಗಿ ಆಗ್ತಾವ ಅಂತ ಅನಿಸ್ಲಿಕ್ಕೆ. ಯಾಕಂದ್ರೆ ಹಿಟ್ಟು ನೋಡಿದ್ರೆ ಕೈಯೊಳಗ ಅನ್ಸ್ತದ, ಬಾಯೊಳಗ ಇನ್ನೂ ಮಸ್ತ್ ಆಗ್ತಾವ. ಸ್ವಲ್ಪ ಎಣ್ಣೆ ಹಾಕ್ತೀವಿ ಅಂದ್ರೂ ಬಾಳೆ ಆಗ್ಯದ. ಅಲ್ಲ ಬಾ ನೀ ಹಾಕಿಬಿಡ್ ಬಾ. ಇದು ಮಾಡಿ ಕೊಡ್ತೀವಿ. ಒಂಚೂರು ಎಣ್ಣೆ ಹಚ್ಚಿದೀವಿ. ನಾ ಅಮ್ಮ ನೆನಪಾರ ಅದನ್ನೇ ನೀ ಇದನ್ನ ಹಿಂಗೆ ತಗೊಂಡು ಎರ್ತೀನಿ ಅಂತ ತಿಳ್ಕೊಂಡು ಏನು ಚೂರು ಹಾಕಿದಿಲ್ಲ ಕೆಳಗೆ ಈಸಿ ಬರ್ತದೆ. ಎಣ್ಣೆ ಹಾಕ್ತದ. ಎಸ್ ನಾವ್ ಸ್ಟಾರ್ಟ್. ಇಲ್ಲಿ ಹಾಕಿ. ಶ್ರೀ ಗಣೇಶಾಯ ನಮಃ. ಎಸ್ ಪರ್ಫೆಕ್ಟ್. ಡನ್. ಸೂಪರ್. ಟೇಸ್ಟ್ ಮಾಡ್ತೀವಿ ಯಾಕಂದ್ರೆ ಎಲ್ಲ ಭಾಳ ಹಾಕ್ತೀನಿ. ನಾಲ್ಕು ಹಾಕ್ರಿ ಸರಿ ನೀ ಬೇಡ. ಅಲ್ಲ ಬೇಕೇ ಬೇಕಲ್ಲ, ಈಶ್ವರ ಇಲ್ಲ ಅಂತ ಹೆಂಗ ನೀನ? ಬ್ರಹ್ಮ ವಿಷ್ಣು ಮಹೇಶ್ವರ 3 ಮಂದಿ ಬೇಕು. ಹೌದು, ಜಗತ್ತೇ ಇಲ್ಲ ಇಲ್ಲ. ವಿಷ್ಣುನೇ ಹೇಳ್ಯಾನಂತ, ಈಶ್ವರನ ರುದ್ರದೇವ್ರ ಪೂಜೆ ಯಾರು ಮಾಡಂಗಿಲ್ಲ ಅವ್ರ ಮನ್ಯಾಗ ಅಂತ ಹೇಳ. ಹೌದು, ನನಗೆ ಎಷ್ಟು ಕರೆಕ್ಟ್ ಎಷ್ಟು ರಾಂಗ್ ಗೊತ್ತಿಲ್ಲ, ಬಟ್ ಒಂದು ರೀಲ್ ಬಂದಿತ್ತು. ಆ ರೀಲ್ ಒಳಗೆ ಏನಿತ್ತು ಗೊತ್ತೇನ, ಈ ಬಿಲ್ವ ಪತ್ರಿ ಏನು ಇಂಡಿಕೇಟ್ ಮಾಡ್ತದ, ಮೂರು ಎಲೆ ಇರ್ತಾವ, ಹೌದಿಲ್ಲ? ಹಾ, ಬ್ರಹ್ಮ ವಿಷ್ಣು ಮಹೇಶ್ವರ ಅಂತ. ಬಟ್ ನಂಗೆ ಅದ್ರ ರಿಯಲ್ ಏನಂತ ಗೊತ್ತಿಲ್ಲ, ಬಟ್ ಹೇಳಿದ್ದು ಇತ್ತು, ಬಂದಿತ್ತು ಒಂದು.
ಆದ್ರೆ ಅಮ್ಮ ಈಗ ಅರ್ಶಿನ ಕಲಿಸ್ತೀಯನ? ಅಂದ್ರೆ ಆಗಲಿ ಇಷ್ಟು ಮುಗೀತು ನೋಡುವ. ತಡಿ ಮಾಡ್ತೀವಿ. ಇಷ್ಟು ಚಕ್ಲಿ ರೆಡಿ. ಮುರಿದು ತೋರಿಸ್ಬೇಕು ಬಾಯಿ ಮುಂದೆ ಬಾಮ್ಮ. ಮಜ್ಜಿಗೆ ಹಾಕಿದ ಚಕ್ಲಿಗೂ ನೀರು ಹಾಕಿದ ಚಕ್ಲಿಗೂ ಒಂದು ಡಿಫ್ರೆನ್ಸ್ ಏನು? ನೀರು ಹಾಕಿರ್ತೀವಲ್ಲ ಕಟಲ್ ಅಂತ ಆವಾಜ್ ಬರ್ತಾವ. ಮಜ್ಜಿಗೆ ಸ್ವಲ್ಪ ಹಾಕಿರ್ತೀವಲ್ಲ ಕ್ರಿಸ್ಪಿ ಕಟಲ್ ಅಂತ ಬರಂಗಿಲ್ಲ, ಕ್ರಿಸ್ಪಿ ಮಸ್ತ್ ಆಗಿರ್ತಾವ ಅಂತ ಅನ್ಕೋತೀನಿ. ಯಾಕಂದ್ರೆ ತಿಂದಾರೀಗ ಆಲ್ರೆಡಿ ಇವರೆಲ್ಲ ಮಸ್ತ್ ಹೊಳ್ಳಗ್ಯಾವ, ಕ್ರಿಸ್ಪಿ ಕ್ರಿಸ್ಪಿ ಚಂದ ಯಾವ ತಿನ್ನೋಲ್ಲ. ನಾವು ಹೊತ್ತಿದ್ದು ಚಲೋ ಆಗ್ಯಾವ. ನೀವು ಟ್ರೈ ಮಾಡ್ರಿ. ಟೇಸ್ಟ್ ಅಂತೂ ಫುಲ್ ಡಿಫ್ರೆಂಟ್ ಆಗಿರ್ತದೆ. ನಾವು ಖಾರ ಪುಡಿ ಹಾಕಿ ಮಾಡ್ತೀವಿ ಕಾಮನ್ಲಿ. ಏನು ಇಂಗ್ರೀಡಿಯೆಂಟ್ಸ್ ಹಾಕಿದ್ದೇನ ನೀವು ಹಾಕಿ ಒಂದ್ಸರಿ ಟ್ರೈ ಮಾಡ್ತಿರಲ್ಲ. ಮತ್ತೆ ಮುಂದಿನ ವಿಡಿಯೋದಲ್ಲಿ ಸಿಗೋಣ. ಧನ್ಯವಾದಗಳು. ಮತ್ತು ಚಕ್ಲಿ ಎಲ್ಲ ಸೂಪರ್ ಆಗಿ ಆಗ್ಯಾವಂತೀರಿ. ಅಳತಿನೇ ಮೆಜರ್ಮೆಂಟ ಹೇಳಲಿಲ್ಲ ಅಂತ ಅನ್ಲಿಕ್ಕತ್ತೀರಿ. ನೋಡ್ರಿ, 4 ಗ್ಲಾಸು ಅಕ್ಕಿ, ರೇಷನ್ ಅಕ್ಕಿ, 4 ಗ್ಲಾಸು ರೇಷನ್ ಅಕ್ಕಿ, 1 ಗ್ಲಾಸ್ ಪುಟಾಣಿ, ಅರ್ಧ ಗ್ಲಾಸು ಉದ್ದಿನಬೇಳೆ, ಅರ್ಧ ಗ್ಲಾಸು ಕಡ್ಲಿಬೇಳೆ. ಇಷ್ಟು ಹಾಕಿನಿ ನೋಡ್ರಿ. ನೀವು ಟ್ರೈ ಮಾಡಿ ನೋಡ್ತಿರಲ್ಲ.